ನ್ಯಾಯ, ಮೋಸ, ಸುಳ್ಳು ಇದು ಧರ್ಮ ಅಲ್ಲ. ಧಾರ್ಮಿಕ ಕಾರ್ಯಕ್ರಮ ಇದ್ರೆ ನಾವೆಲ್ಲ ಹೋಗ್ತಾ ಇದ್ವಿ, ಬರೀ ಅವರೊಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೆ. ನೋಡಿ, ಅದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅಂತ ಇವ್ರಿಗೆ ಯಾಕೆ ಅನ್ನಿಸ್ತು? ಮತ್ತು ಇವ್ರಿಗೆ ದೇವರು ಅವಕಾಶ ಕೊಟ್ಟಾಗ ಮಾಡಲಿಲ್ಲ, ಸತ್ಯ ಎತ್ತಿಡಿಯೋ ಕೆಲಸ ಮಾಡಲಿಲ್ಲ. ಈಗ ಅವ್ರಿಗೆ ಹೊಟ್ಟೆವ್ರಿ, ಈಗ ಅವರೇ ಮಾಡಿಬಿಟ್ಟಿದ್ರೆ ಇತಿಹಾಸದೊಳಗೆ ಅಜರಾಮರವಾಗಿ ಅವ್ರ ಹೆಸರು ಉಳ್ಕೊಳ್ತಿತ್ತು. ಈಗ ಅಂಬೇಡ್ಕರ್ ಅವರ ಪಂಚಧಾಮಗಳನ್ನು ಅವರೇ ಅಭಿವೃದ್ಧಿಪಡಿಸಿದ್ರೆ, ದೆಹಲಿನಲ್ಲಿ ಅವರೊಂದು ಅಂಬೇಡ್ಕರ್ ಅವರಿಗೆ ಒಂದು 50 ಎಕರೆ ಜಾಗ ಕೊಟ್ಟು ಅಂತ್ಯ ಸಂಸ್ಕಾರಕ್ಕೆ ಜಾಗ ಕೊಟ್ಟಿದ್ದರೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರು ಅಂತ ಹೇಳಿಸ್ಕೊಳ್ಳೋ ಪ್ರಶ್ನೆನೇ ಬರ್ತಿರಲಿಲ್ಲ. ರಾಮ ಮಂದಿರ ನಿರ್ಮಾಣಕ್ಕಿದ್ದ ಅಡೆತಡೆಯನ್ನು ಅವರೇ ನಿಂತು ಬಗೆಹರಿಸಿದ್ರೆ ನಾವು ಕರಸೇವೆ ಮಾಡಬೇಕಾದಂಥ, ಹೋರಾಟ ಮಾಡಬೇಕಾದಂಥ ಅವಶ್ಯಕತೆನೇ ಬರ್ತಿರಲಿಲ್ಲ. ಕಾಶಿ ಕಾರಿಡಾರ್ ಅವರೇ ಮಾಡಿಬಿಟ್ಟು ಗಂಗಾರತಿ ಮಾಡಿದರೆ ಹಿಂದೂ ಹೃದಯ ಸಾಮ್ರಾಟ ಅಂತ ಮೋದಿಯವರಿಗೆ ಕರೆಯೋ ಪ್ರಶ್ನೆನೇ ಬರ್ತಿರಲಿಲ್ಲ. ಜವಾಹರ್ಲಾಲ್ ನೆಹರೂನೇ ಕರ್ಸ್ಕೊಬಿಡ್ಬೋದಿತ್ತು, ಮಾಡಲಿಲ್ವಲ್ಲ ಅವರು. ಸರ್, ಮತ್ತೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ರಿಓಪನ್ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ, ಹಳೆಯ ಕೇಸಿಗೆ ಮರುಜೀವ ಕೊಟ್ಟು. ಈಗ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆ ನಾವು ಗಮನಿಸ್ತು. ಅವ್ರು ಹೇಳಿದರು, ತಪ್ಪು ಮಾಡಿದವ್ರನ್ನ ಬಿಟ್ಬಿಡೋಕ್ಕಾಗುತ್ತೋ ಅಂದರು. DJ KJ ಬೆಂಕಿ ಹಾಕಿದವ್ರನ್ನ ಬಿಟ್ಬಿಡಿ ಅಂತ ನಿಮ್ಮ ಮಂತ್ರಿನೇ ಶಿಫಾರಸು ಮಾಡಿದ್ರಲ್ಲ. ಮೈಸೂರಿನಲ್ಲಿ ಕೋಮುಗಲಭೆ ಮಾಡಿದವ್ರನ್ನ ನಿಮ್ಮ ಸರ್ಕಾರವೇ ಕೇಸ್ ವಿಡ್ರಾ ಮಾಡ್ಕೊಳ್ತಲ್ಲ, SDPI PFIನವ್ರನ್ನ. ಅಂದರೆ ಅವ್ರು ತಪ್ಪು ಮಾಡಿದವರು ಅಂತ ಅನ್ನಿಸ್ಲಿಲ್ವ ಸಿದ್ದರಾಮಯ್ಯನವರೇ? ಅಂದರೆ ನಿಮ್ಮದು ಪೂರ್ವಗ್ರಹ ಪೀಡಿತ ಮನಸ್ಥಿತಿನ, ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೀರಾ?